ಹೇಳಿ. ಪದೇ ಪದೇ ಚರ್ಚೆ ಬರ್ತದೆ, ಈ ಥರದ್ದು ಏನಾದ್ರು ಆಗಿದೆಯಾ ಸರ್? ಅದು ನೀವು ಮೀಡಿಯಾದವರು ನಿಮ್ಗೆ ಬಹುಶಃ ಬೇರೆ ಯಾವ್ದು ಸುದ್ದಿ ಇಲ್ಲ ಅನ್ಬಿಟ್ಟು ಈ ಸುದ್ದಿಗಳನ್ನ ಎತ್ಕೊಳ್ತೀರಾ. ಅದು ಬಿಟ್ರೆ ನೋಡಿ, ಮಾತಾಡಿದ್ದಾರೆ ಸರ್, ಇದು ಅವರು ಆ ರೀತಿ ನನ್ನ ಸಮಯ ಬರುತ್ತೆ, ನನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಏನು ಅಷ್ಟು ಹೇಳಬಾರ್ದು ಅಂತ ಹೇಳಿದ್ರೆ ಹಾಗಾದ್ರೆ ಮಾತಾಡುವಾಗ ನಾವು ಪ್ರತಿಯೊಂದು ಅಕ್ಷರವನ್ನು ಭಾಳ ಅಳೆದು ತೂಕ ಹಾಕಿ ಮಾತಾಡಬೇಕು ಅಂತಂದ್ರೆ ಭಾಳ ಸೆಲ್ಫ್ ಗವರ್ನೆನ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾಳ ನಾವು ಜನಪರವಾದಂಥ ಸರ್ಕಾರವನ್ನು ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ಉಪಚುನಾವಣೆಯಲ್ಲಿ ಬಂದಿರೋ ಫಲಿತಾಂಶನೇ ಅದಕ್ಕೆ ಸಾಕ್ಷಿ. ನಾನು ಸುಮ್ಮನೆ ಹೇಳ್ಕೊಳಕ್ಕೆ ಹೇಳ್ತಾ ಇರೋದಲ್ಲ. ಇಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಅವರ ಕ್ಷೇತ್ರದಲ್ಲಿ ದಳ MLA ಇದ್ದಿದ್ದ ಕಡೆ ಕಾಂಗ್ರೆಸ್ ಗೆದ್ದಿದೆ. ಮತ್ತೊಂದು ಕಡೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಅವ್ರ ಕ್ಷೇತ್ರ, ಅವರು ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ BJP MLA ಇದ್ದಿದ್ದ ಕಡೆ ಈ ಬಾರಿ ಕಾಂಗ್ರೆಸ್ ಗೆದ್ದಿದೆ. ಅವರ ಕುಟುಂಬದವರ ವಿರುದ್ಧ ಇವತ್ತು ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳಿದ್ರೆ ಜನ ಕಾಂಗ್ರೆಸ್ ಗೆಲ್ಸಿದ್ದಾರೆ ಅಂತ ಹೇಳಿದ್ರೆ ಜನರಿಗೆ ಕಾಂಗ್ರೆಸ್ನ ಬಗ್ಗೆ ಒಂದು ಒಳ್ಳೆ ಭಾವನೆ ಇರೋದ್ರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಸರ್ಕಾರ ಒಳ್ಳೆಯದು ಕೊಡ್ತಾ ಇದೆ. ಅದು ಮುಂದೆನೂ ಕೂಡ ಜನ ನಮ್ಮಿಂದ ಒಳ್ಳೆ ಸರ್ಕಾರವನ್ನು ನಿರೀಕ್ಷೆ ಮಾಡಿದ್ದಾರೆ. ಸೊ ಇವತ್ತು ಸರ್ಕಾರದ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ಆಗಬೇಕು ಬಿಟ್ಟರೆ ಅಧಿಕಾರದ ಬಗ್ಗೆ ಚರ್ಚೆ ಮಾಡಿಕೊಂಡು ಇದರಿಂದ ಯಾರ ಜನಗಳ ಕಲ್ಯಾಣನೂ ಇಲ್ಲ, ಅದರಲ್ಲಿ ಯಾರ ಹೊಟ್ಟೆನೂ ತುಂಬೋದಿಲ್ಲ. ಸೊ ಹಾಗಾಗಿ ಸರ್ಕಾರ ಕಾರ್ಯವೈಖರಿ, ಜನಗಳ ಸಮಸ್ಯೆ, ಇದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೆಯದು. ನಾವು ಅಧಿಕಾರ ರಾಜಕೀಯದಲ್ಲಿ ಕಾಲದಿಂದ ಕಾಲಕ್ಕೆ ಇರುತ್ತೆ ಬದಲಾವಣೆಗಳು, ಯಾವುದು ಶಾಶ್ವತ ಅಲ್ಲ. ಸಮಯ ಬಂದಾಗ ಏನಾಗಬೇಕೋ ಅದು ಆಗುತ್ತೆ. ಅದನ್ನೇ ನಾವು ದೊಡ್ಡದು ಮಾಡಿಕೊಂಡು ಈಗ ಆಗ ಅದರಿಂದ ಯಾವ ಜನಕ್ಕೂ ಏನು ಪ್ರಯೋಜನ ಇಲ್ಲ, ಜನಗಳ ಕಲ್ಯಾಣದ ವಿಷಯನೂ ಅಲ್ಲ ಅದು. ನೋಡಿ, ಅದು ಕಾಲ, ಸಮಯ, ಸಂದರ್ಭ ಬರಲಿ, ಅವ್ರಿಗೂ ಒಳ್ಳೇದಾಗಲಿ. ಅವರು ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ. ಯಾರ್ಯಾರಿಗೆ ಅದು ಅವ್ರವ್ರಿಗೆ ಏನೇನು ಸಿಗಬೇಕು ಜೀವನದಲ್ಲಿ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಸೊ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮಗೇನು ಪ್ರಯೋಜನ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ.